ಡ್ಯೂಟಿ ಮಾಡ್ರಿ, ಡ್ಯೂಟಿ ಮಾಡೋರ ಥರ ಡ್ರಾಮಾ ಮಾಡಬೇಡಿ. ಏಯ್ ಕೊಪ್ಪ, ಕಂಪ್ಲೇಂಟ್ ಕೊಟ್ಟು ಎಷ್ಟೊತ್ತಾಯ್ತು? ಅಣ್ಣ 3-4 ಗಂಟೆ ಆಗಿರ್ಬೇಕಣ್ಣ. ರೀ ಇನ್ಸ್ಪೆಕ್ಟ್ರೆ, ಇನ್ನು 24 ಗಂಟೆ ಟೈಮ್ ಕೊಡ್ತೀನಿ. ಅಷ್ಟು ಒಳಗಡೆ ಮಗಳನ್ನ ಕರ್ಕೊಂಬಂದು ಮನೆಗೆ ಬಿಟ್ಟರೆ ಸರಿ, ಇಲ್ಲ ಅಂದರೆ JCB ತಗೊಂಬಂದು ಸ್ಟೇಷನ್ನ ಮಟಾಶ್ ಮಾಡಿಬಿಡ್ತೀನಿ. ಕೈ ಕೆಳಗಿಳಿಸಿ ಮಾತಾಡ್ರಿ. ನನಗೆ ಕೊಬ್ಬು ಇಳ್ಸಕ್ಕೆ ಬರ್ತದೆ, ಕೈ ಇಳ್ಸಕ್ಕೆ ಬರಲ್ಲ. ನನಗೆ ಬೇವ್ರು ಇಳ್ಸಕ್ಕೆ ಗೊತ್ತು. ಎಷ್ಟು ದಿಮಾಕು ನಿನಗೆ. ಅದು ನನ್ನ ಬ್ಲಡ್ಡಲ್ಲೇ ಇದೆ, ಅದ್ರ ಬಗ್ಗೆ ನಿನಗೆ ಬೇಕಾಗಿಲ್ಲ. ನಾ ಈ ಏರಿಯಾ ಚಾರ್ಜ್ ತಗೊಂಡಿದ್ದಾನೆ. ಕ್ರಿಮಿನಲ್ಸು, ರೌಡಿ ಶೀಟರ್ಸ್ ಫೈಲ್ಗಳನ್ನ ಡೀಟೇಲಾಗಿ ಸ್ಟಡಿ ಮಾಡಿದ್ದೀನಿ. ಲಿಸ್ಟಲ್ಲಿ ನಿನ್ನ ಹೆಸರು ಇದೆ. ರೌಡಿ ಅನ್ನೋ ಫೈಲ್ ಕ್ಲೋಸ್ ಆಗಿ ಬಿಲ್ಡರ್ ಅನ್ನೋ ಪ್ರೊಫೈಲ್ ಓಪನ್ ಆಗಿ ಭಾಳ ದಿವಸ ಆಯಿತು. ಇನ್ನೂ ಅಪ್ಡೇಟ್ ಆಗಿಲ್ವ ನೀನು? ಅಣ್ಣ ದಯವಿಟ್ಟು ಸುಮ್ಮನೆ ಇರ್ತೀಯಾ? ದುಡುಕ್ಬೇಡ, ಇದು ನಮ್ಮ ಜಾಗ ಅಲ್ಲ. ಅಣ್ಣ ನಮ್ಮ ಮನೆ ಹುಡುಗಿ ನಮ್ಮ ಕೈ ಸೇರೋದು ಮುಖ್ಯ. ನಾನು ಮಾತಾಡ್ತೀನಿ, ಸುಮ್ಮನೆ ಇರು ನೀನು. ಏನೋ ಮಾತಾಡ್ತೀಯಾ? ದುಡ್ಡು ಎಷ್ಟು ಬೇಕು ಕೇಳೋ, ಬಿಸಾಕ್ತೀನಿ. ನಿನಗೆ ದುಡ್ಡು ಜಾಸ್ತಿ ಆಗಿದ್ರೆ ಅದನ್ನ ತಗೊಂಡೋಗಿ ದೇವಸ್ಥಾನದ ಹುಂಡಿಗೆ ಹಾಕು. ಮಗಳು ಮನೆಗೆ ಸೇಫಾಗಿ ಬರಲಿ ಅಂತ ಹರಕೆ ಹೊತ್ಕೊ. ಅದನ್ನು ಬಿಟ್ಟು ನನ್ನ ಹತ್ರ ಹರ್ಕೊಳಕ್ಕೆ ಬರಬೇಡ. ಸರ್ಕಾರ ನನಗೆ ಸ್ಟಾರ್ಸ್ ಜೊತೆ ಸಂಬಳನೂ ಕೊಡುತ್ತೆ. ಬರೀ ಸಂಬಳ ನಂಬ್ಕೊಂಡ್ರೆ ಮಕ್ಕಳು ಮೂಗಲ್ ಬರೋ ಸಂಬಳ ವರ್ಷ ಖರ್ಚಿಫ್ ತಗೊಳಕ್ಕೂ ಆಗಲ್ಲ ಬ್ರದರ್. ಅಣ್ಣ ಸರ್, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಮ್ಮ ಹುಡುಗಿ ಕಾಣೆಗಳೇ ಅಂದ್ಬಿಟ್ಟು ನಮ್ಮ ಅಣ್ಣ ಟೆನ್ಷನ್ ಮಾಡ್ಕೊಬಿಟ್ಟಾನೆ. ತಪ್ಪು ತಿಳ್ಕೊಬೇಡಿ ಸರ್. ನಿಮ್ಗೇನು ಸಪೋರ್ಟ್ ಬೇಕು ಹೇಳಿ, ನಾವು ಮಾಡ್ತೀವಿ. ನಮ್ಮ ಹುಡುಗ ಫೋಟೋ ತಂದು ಕೊಟ್ಟಲ್ಲ? ಫೋಟೋ ನೋಡ್ರಿ, ಹುಡುಗಿ ತುಂಬ ಲಕ್ಷಣವಾಗಿದ್ದಾಳೆ. ಕಾಲೇಜ್ಗೆ ಹೋಗ್ತಿದ್ದಾಳೆ, ವಯಸ್ಸಿಗೆ ಬಂದಿದ್ದಾಳೆ. ಏನಾದರೂ ಪ್ರೀತಿ? ನಮ್ಮನೆ ಹೆಣ್ಣು ಮಕ್ಕಳು ಲವ್ವಲ್ಲಿ ಬಿದ್ದಿಲ್ಲ, ಬೀಳು ಕುಡ್ದು. ಹಾಗೆ ನಾನು ಲವ್ ಗಿವ್ ಅಂತ ಹೋದ್ರೆ ಲವ್ ಮಾಡಿದವನಿಗೆ ಹೆಣ ಬೀಳುತ್ತೆ. ಏಯ್ ಕೊಪ್ಪ, ಕಾನೂನು ಪ್ರಕಾರ ಕಂಪ್ಲೇಂಟ್ ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ಇವನ ಮೇಲೆ ನನಗೆ ನಂಬಿಕೆ ಇಲ್ಲ. ಅವಳೇನ ನಾ ಪ್ರೀತಿ ಗೀತಿ ಅಂತಾನೆ ಹೋಗಿದ್ರೆ ಅವಳನ್ನು ಹುಡುಕಿ ಮನೆಗೆ ಕರ್ಕೊಂಬರ್ಬೇಡ. ಅಲ್ಲೇ ಸುಟ್ಟು ಬೂದಿ ಮಾಡಿ ಅಸ್ಥಿ ಮಾತ್ರ ತಗೊಂಬ. ತರ್ಪಣ ಬಿಡಕ್ಕೆ ಬೇಕಾಗ್ತದೆ. ಅಮ್ಮುಗೆ ಬೇಜಾರಾಗತ್ತೆ ಅಂತ ನೀನು ಆ ಮಾತು ಹೇಳಿದ್ದೇನೋ ಸರಿ, ಆದ್ರೆ ಅಷ್ಟು ಕಡಾಖಂಡಿತವಾಗಿ ಹೇಗೆ ಹೇಳಿದೆ? ಇದರಿಂದ ನೀನು ಜ್ಯೋತಿನ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಕಮಿಟ್ ಆದಾಗಲಿಲ್ವಾ? ನಾನಾ? ನೀನೇ. ಇಲ್ಲಾಂದ್ರೆ ಪಾಪ ಮಕ್ಳಿಗೆ ಡಿಸಪಾಯಿಂಟ್ ಆಗಲ್ವಾ? ಅಲ್ಲ ಡಾಕ್ಟ್ರೆ, ನನ್ನಿಂದ ಹೇಗೆ? ನಿನ್ನಿಂದ ಎಲ್ಲನೂ ಸಾಧ್ಯ. ತಗೋ ಅಜಯ್ಗೆ ಫೋನ್ ಮಾಡು. ಯಾಕೆ? ಅವ್ನು ಹೆಲ್ತ್ ತಗೋ. ನಂಗೆ ಗೊತ್ತು, ನೀವು ಬೇಕು ಅಂತಾನೆ ನನ್ನ ಪತ್ತೆದಾರಿಕೆ ತಳ್ತಿದ್ದೀರಾ. ಅಯ್ಯಯ್ಯೋ, ನಾನು ಯಾಕೆ ತಳ್ಳಿ? ಈಗ ಅದೆಲ್ಲ ಯಾಕೆ? ನೀನು ಅಮ್ಮುಗೆ ಮಾತು ಕೊಟ್ಟಿದ್ದೆ ತಾನೆ. ಹಾಗಾದ್ರೆ ಫೋನ್ ಮಾಡು. ಬೇಡ ಬೇಡ, ಮೈ ಹೂನಾ, ನಾನೇ ಡೇಲ್ ಮಾಡಿ. ಹೇಳಿ ಬಾಬಾ. ಒಂದು ನಿಮಿಷ ಕಣೋ, ನಿಮ್ಮ ಅಕ್ಕ ಏನೋ ಕೇಳಬೇಕಂತೆ. ಅಜಯ್, ಅಮ್ಮು ಸೀನಿಯರು ಜ್ಯೋತಿ ಅಂತ ನಿನ್ನೆ ಸಂಜೆಯಿಂದ ಕಾಣಿಸ್ತಿಲ್ಲ ಅಂತೆ. ನಿಮ್ಮ ಸ್ಟೇಷನ್ಗೆ ಏನಾದ್ರು ಕಂಪ್ಲೇಂಟ್ ಬಂದಿದೆಯಾ? ಹಾಂ ಅಕ್ಕ, ಬಂದಿದೆ. ಅವ್ರ ತಂದೆನೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಓ ಹೌದಾ? ಏನು ಹೇಳಿದ್ರು? ಕಾಣೆ ಆಗಿರೋದು ಕಾರಣ ಏನಂತೆ? ಅಂದರೆ ಮನೇಲಿ ಜಗಳ ಅಥವಾ ಬಿಸ್ನೆಸ್ ಎನಿಮೀಸ್? ಇನ್ನೂ ಅಂತ ಯಾವ ಡೀಟೇಲ್ಸು ಸಿಕ್ಕಿಲ್ಲ. ಹುಡುಗಿ ಅಪ್ಪ ಮತ್ತು ಚಿಕ್ಕಪ್ಪ ಹೇಳೋ ಪ್ರಕಾರ ನಿನ್ನೆ ಮ್ಯೂಸಿಕ್ ಕ್ಲಾಸಿಗೆ ಹೋಗಿದ್ದು ಹುಡುಗಿ ಇನ್ನೂ ಮನೆಗೆ ವಾಪಸ್ ಬಂದಿಲ್ಲ ಅಂತ. ಹುಡುಗಿ ತಂದೆಗೆ ಯಾರ ಮೇಲೂ ಅನುಮಾನ ಇದಾಗಿಲ್ಲ.
ಅಮ್ಮು ಹೇಳ್ತಿದ್ಲು ಸ್ಕೂಲಲ್ಲಿ ಎಲ್ಲರೂ ಕಿಡ್ನಾಪ್ ಅಂತ ಮಾತಾಡ್ಕೋತಿದ್ದಾರೆ ಅಂತ. ನನಗೂ ಹಾಗೆ ಅನಿಸ್ತಿದೆ ಅಕ್ಕ. ಅದು ನಿಜ ಇರ್ಬೋದು, ಇಲ್ದೇನೂ ಇರ್ಬೋದು. ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ. ಇದೇನಕ್ಕ ಇಷ್ಟೊಂದು ವಿಚಾರಿಸ್ತಿದ್ಯಾ? ನೀವು ಫೋನ್ ಮಾಡಿದ್ದಕ್ಕೇನಾ? ಹೌದು, ಅದ್ರ ಜೊತೆಗೆ ಜೊತೆಗೆ ನಾನು ನಿನಗೆ ಈ ಕೇಸಲ್ಲಿ ಅಸಿಸ್ಟ್ ಮಾಡ್ಬೋದಾ?
ಈ ಚೀಟಿ ಗೊತ್ತಾ? ಜ್ಯೋತಿ ನಿಮಗೆ ಕೊಟ್ಟಿದ್ದು. ನನ್ಗ ಅವತ್ತು ನಿಮ್ಮ ಮುಂದೆ ಪೆನ್ ಬೀಳಿಸ್ಕೊಂಡು ಹೋದ್ಲಲ್ಲ, ಅದರಲ್ಲಿತ್ತು. ಅವಳು ಅವತ್ತು ಅಕಸ್ಮಾತಾಗಿ ಪೆನ್ ಬೀಳ್ಸ್ಕೊಂಡೋದ್ಲು ಅಂತ ಅಂದ್ಕೊಂಡಿದ್ದೆ. ಆದರೆ ನನ್ನ ಪ್ರೀತಿ ಕೊಟ್ಟು ಉತ್ತರ ಅಂತ ಗೊತ್ತಿರಲಿಲ್ಲ. ಅವತ್ತು ಪೊಲೀಸವ್ರು ಆ ಪೆನ್ ಇಸ್ಕೊಂಡವ್ರಲ್ಲ, ನಿಮ್ಮ ಹತ್ರ ಹೇಗೆ ಬಂತು? ನೀವು ಪೊಲೀಸವರಾ? ಹೌದು, ಅದು ಮುಖ್ಯ ಅಲ್ಲ. ಜ್ಯೋತಿನೂ ನಿನ್ನ ಇಷ್ಟಪಡ್ತಿದ್ಲು ಅಂತ ಗೊತ್ತಾಯ್ತಲ್ಲ, ನಿನ್ನಿಂದ ನನಗೊಂದು ಇನ್ಫಾರ್ಮೇಷನ್ ಬೇಕಿತ್ತು. ನನ್ನಿಂದ ಏನಾಗಬೇಕು ಹೇಳಿ ಮೇಡಮ್. ಯಾರೇ ಏನೇ ಧಮ್ಕಿ ಹಾಕೋರು ಐ ಡೋಂಟ್ ಕೇರ್. ಜ್ಯೋತಿ ವಾಪಸ್ ಬಂದರೆ ಅಷ್ಟೇ ಸಾಕು. ಅವಳು ಕಾಣೆ ಆಗೋಕ್ಕೆ ಮುಂಚೆ ಏನಾದರೂ ವಿಚಿತ್ರವಾಗಿ ನಡೆದಿತ್ತಾ? ಅಂದರೆ ಡೌಟ್ ಬರೋ ಥರ? ಡೌಟ್ ಬರೋ ಥರ ಅವಳಿಗೆ ಪ್ರಪೋಸ್ ಮಾಡಿದ್ದೆ. ಅವಳಿಂದ ಯಾವ ಉತ್ತರನೂ ಸಿಕ್ಕಿರಲಿಲ್ಲ. ಅದಕ್ಕೆ ಅವಾಗವಾಗ ಮ್ಯೂಸಿಕ್ ಕ್ಲಾಸ್ ಹತ್ರ ಹೋಗ್ತಾಯಿದ್ದೆ. ಆದರೆ ಅವತ್ತು ಏನ 2%? 2%ಗೆಲ್ಲ ಆಗಲ್ಲಪ್ಪ. ನನ್ನ ಹತ್ರ ಏನೇ ಇದ್ರು 5% ಅಷ್ಟೇ. ಜ್ಯೋತಿ, ದಾರಿ ಬಿಡು, ನನಗೆ ಉತ್ತರ ಕೊಟ್ಟೋಗು. ನಾನು ಹೋಗಬೇಕು. ನೋಡು, ನನಗೆ ಗೊತ್ತು ನೀನು ನನ್ನ ಇಷ್ಟಪಡ್ತಾ ಇದೆಯಾ ಅಂತ. ಅದನ್ನ ದಯವಿಟ್ಟು ಬಾಯ್ಬಿಟ್ಟು ಹೇಳು. ನೋಡು, ಪದೇ ಪದೇ ಬಂದು ನಾನು ನಿನ್ನ ಡಿಸ್ಟರ್ಬ್ ಮಾಡಲ್ಲ. ಪ್ಲೀಸ್ ಹೇಳು. ನಾನು ಹಾಗೆಲ್ಲ ಏಯ್, ಯಾರ ನೀನು? ಏನ ನಮ್ಮ ಹುಡುಗಿ ಹತ್ರ ಮಾತು ನೀನು? ಇನ್ನೊಂದು ಸರಿ ನಮ್ಮ ಹುಡುಗಿ ಹತ್ರ ಮಾತಾಡೋದು ಏನಾದರೂ ನೋಡ್ತು ಅಂದ್ರೆ ಮಗನೇ ಆಯ್ತಾ ನಿನಗೆ? ಕಳ್ಸ್ಕೊಳ. ಏನ ಗುರಾಯಿಸ್ತ್ಯಾ? ಹೋಗಲೇ. ನೋಡಮ್ಮ, ಯಾರ್ಯಾರ ಹತ್ರ ನಾವು ಮಾತಾಡ್ಬೇಡ ಅಂತ ಹೇಳಿಲ್ಲ ನಿನಗೆ? ಬಾ. ಏನ್ ನೋಡ್ತಾ ಇದೀಯಾ? ಬಾ. ಅವತ್ತೇ ಫಸ್ಟ್ ಟೈಮ್ ಅವ್ರ ಚಿಕ್ಕಪ್ಪ ನಿನ್ನ ನೋಡಿದ್ದು? ಹೌದು, ಆದರೆ ನಾನು ಫಾಲೋ ಮಾಡ್ತಾ ಇರೋ ಅಂತ ಆಮೇಲೆ ನಂಗೆ ಗೊತ್ತಾಯಿತು. ಆಮೇಲೆ ಜ್ಯೋತಿಗೆ ಮತ್ತೆ ನೀನು ಸಿಗ್ಲಿಲ್ವಾ? ಇಲ್ಲ, ಅವತ್ತಿಂದ ಜ್ಯೋತಿ ನನ್ನ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆದರೂ ಅವಳನ್ನ ಮಾತಾಡಿಸ್ಲೇಬೇಕು ಅಂತ ಹೋದಾಗ ಪೆನ್ ಬೀಳ್ಸ್ ಹೋಗಿದ್ದು. ಸರಿ, ನಿನ್ನಿಂದ ತುಂಬ ಸಹಾಯ ಆಯಿತು. ಥ್ಯಾಂಕ್ ಯು. ಮತ್ತೆ ನಿನ್ನ ಭೇಟಿ ಮಾಡ್ತೀನಿ. ಮೇಡಮ್, ಆ ಚೀಟಿ ನಾನು ಇಟ್ಕೋಬೋದಾ? ಜ್ಯೋತಿ ನನ್ನ ಬರ್ತ್ಡೇಗೆ ಅಂತ ಕೊಟ್ಟಿರೋ ಗಿಫ್ಟು. ನಿನ್ನ ಬರ್ಡೇನಾ? ಹೌದು ಮ್ಯಾಮ್, ಏಪ್ರಿಲ್ 21 ನನ್ನ ಬರ್ಡೇ. ಓ, ಅವಳು ನಿನ್ನ ಪ್ರಪೋಸಲ್ಗೆ ಒಪ್ಪಿಗೆ ಕೊಟ್ಟಿದ್ದೆ ನಿನ್ನ ಬರ್ಡೇ ಗಿಫ್ಟಾ? ಖಂಡಿತ ಜ್ಯೋತಿ ಸಿಗ್ತಾಳಲ್ಲ. ಸಿಗ್ಬೋದು. ಆ ಚೀಟಿ ಕೊಡು. ಜ್ಯೋತಿ ಪ್ರೀತಿ ವಿಷಯನ 21ನೇ ತಾರೀಕಿಗೆ ಯಾಕೆ ಹೇಳಕ್ಕೆ ಪ್ರಯತ್ನ ಪಟ್ಲು ಅಂತ ಗೊತ್ತಾಯ್ತು. ಅವತ್ತು ದೀಪಕ್ ಬರ್ಡೇ. ಆದರೆ ನನ್ನ ಕಾಣು ಅಂದರೆ ಏನು? ಚಿಕ್ಕಪ್ಪನಿಗೆ ಕಾಣೋ ಥರ ಇಲ್ಲಿ ಮಾತಾಡೋದು ಬೇಡ ಅಂತ ಹೇಳಿರ್ಬೋದಾ? ಆದರೆ ಅವತ್ತೇ ಅವಳು ಕಾಣೆ ಆಗಿದ್ದು ಅರ್ಥನೇ ಆಗ್ತಿಲ್ವಲ್ಲ. ಅಜ್ಜಿ, ಏನಾಯ್ತು? ಏನಾಯ್ತು? ನಮಗೇನು ಆಗಿಲ್ಲ. ಆಗಿರೋದು ಆ ಪೊಲೀಸ್ ಅಪ್ಪನಿಗೆ. ಅಜ್ಜಿಗ ಏನಾಯ್ತು? ಜ್ವರ ಬಂದಿದೆ ಅಮ್ಮ. ನಾನು ಓದೋಕೆ ಚೆನ್ನಾಗೇ ಇದ್ದಲ್ಲ. ಅದಕ್ಕೆ ಅಮ್ಮ ಮಗಳು ಇಬ್ರು ಸೇರ್ಕೊಂಡು ಯಾವುದು ಬರ್ಬಾದ್ ರೋಗ ಬಂದಿದೆ ಅನ್ನೋ ರೀತಿ ನೋಡ್ಕೊಂತ ಇದಾರೆ ಅವ್ರನ್ನ. ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಅಂದೆ, ಆದ್ರೂ ಕೇಳ್ತಾ ಇಲ್ಲ. ತಾವೇ ವೈದ್ಯರು ಅನ್ನೋ ತರ 28 ಮಾತ್ರೆ ತಿನ್ನಿಸ್ತಾ ಇದ್ದಾರೆ. ಹೌದು ಅದಕ್ಕೆ ನಾವ್ ಯಾರು ಹೆಸರೇ ಕೇಳಿಲ್ಲ ಅಂತ ಕಷಾಯನ ಮಾಡಿ ಮಾಡಿ ಬಲವಂತದಿಂದ ಕುಡಿಸ್ತಾ ಇದ್ದಾರೆ. ನಾವು ಹೇಳೋದಕ್ಕಿಂತ ನೀನೇ ಹೋಗಿ ನೋಡ್ಬೇಕಮ್ಮ ಪಾಪ ಅವನ ಅವಸ್ಥೆನ. ಸರಿ ಅತ್ತೆ, ಸೀರೆ ಸ್ವಲ್ಪ ಕೆಸರಾಗಿದೆ, ಚೇಂಜ್ ಮಾಡ್ಕೊಂಡು ನೋಡ್ತೀನಿ. ಪ್ರತಿಭಾ, ಒಂದು ನಿಮಿಷ. ರಿಪೋರ್ಟ್ ಬಂತೇನಮ್ಮ? ಪ್ರಶಾಂತ್ ಅವ್ರು ಹಾಸ್ಪಿಟ್ಲಿಂದ ಬರ್ತಾ ತೊಗೊಂಬರ್ತೀನಿ ಅಂದರು. ಹಾಂ ಹಾಂ, ಸರಿ. ಈ ಉರಿ ಬಿಸಿಲು ದಪ್ಪ ಬೆಡ್ಶೀಟ. ಜಾಸ್ತಿ ಮಾತಾಡ್ಬೇಡ, ಜ್ವರ ನತ್ತಿಗತ್ಬಿಡುತ್ತೆ.
ನೀನ್ ಸುಮ್ಮನೆ ಇರು, ಹೇಳಿದ್ದೆ ಕೇಳಲ್ಲ. ನನಗೆ ಬೇಡ ಇದು. ಇದನ್ನ ಹಾಕೊಂಡ್ರೆ ಜ್ವರ ಕಮ್ಮಿ ಆಗಲ್ಲ, ಜಾಸ್ತಿ ಆಗುತ್ತೆ. ನೋಡು ಅಜಯ್, ನೀನ್ ಇದೇ ತರ ಮಾಡ್ತಾ ಇದ್ರೆ ತಣ್ಣೀರ್ ತಂದು ನಿನ್ ತಲೆ ಮೇಲೆ ಸುರಿದ್ ಬಿಡ್ತೀನಿ ಕಣ. ಕಷಾಯ ಕುಡಿಯೋ. ಕಷಾಯನ? ಹೌದು ಅಜಯ್, ನೋಡು ಹೇಳಿದ್ ಕೇಳಪ್ಪ. ಬೇಡಮ್ಮ ನಂಗೆ. ಬಾ ಅಮ್ಮ. ಬೇಡಮ್ಮ. ಏ ಬಾ. ಅಮ್ಮ ಹೇಳ್ತಾ ಇದ್ದೀನಿ ನನಗೆ ಬೇಡ. ಅಮ್ಮ ಏನು ಆಗಲ್ಲ. ತಗೋ ಕುಡಿ. ನಾನು ಬೇಡ. ದೇವ್ರೆ, ಜ್ಯೋತಿ ಕೇಸ್ ಬೇಗ ಸಾಲ್ವ್ ಆಗಂಗೆ ಮಾಡಪ್ಪ. ತಥಾಸ್ತು ಮಗಳೇ. ಇಲ್ಲಿ ಇಲ್ಲಿ ಇಲ್ಲಿ. ಹಾಂ, ತರ್ಲೆ. ಬೆಳಿಗ್ಗೆ ಐರನ್ ಬಟ್ಟೆ ಕೊಡೋಣ ಅಂತ ರೂಮಿಗೆ ಬಂದಿದ್ದೆ, ಇರಲಿಲ್ಲ. ಎಲ್ಲಿಗೆ ಹೋಗಿದ್ದೆ? ಜಾಗಿಂಗ್ ಪ್ಲಸ್ ಇನ್ವೆಸ್ಟಿಗೇಟಿಂಗ್. ಹಾಂ, ಜ್ಯೋತಿ ಅತ್ತೆ ಸುಪ್ರಿಯಾ ಯಾವಾಗಿಂದ ವೀಲ್ ಚೇರ್ ಮೇಲೆ ಇದ್ದಾರೆ ಅಂತ ತಿಳ್ಕೊ ಅಂದ್ರಲ್ಲ, ಸಿಕ್ತು. ಏನು ಸಿಕ್ತು? ಸುಪ್ರಿಯಾಗೆ 1 ವರ್ಷದಿಂದ ಮದುವೆ ಫಿಕ್ಸ್ ಆಗಿದೆ. ಲವ್ ಮ್ಯಾರೇಜಾ? ಇಲ್ಲ, ಅರೇಂಜ್ಡ್. ಜೇಡಿ ಫಿಕ್ಸ್ ಮಾಡಿದ ಗಂಡು, ಆದರೆ ಆ ಮದುವೆ ನಡೀಲಿಲ್ಲ. ಯಾಕೆ? ಮದುವೆ ಹಿಂದಿನ ದಿನ ಜೇಡಿಗೂ ಅವನ ತಂಗಿಗೂ ಜಗಳ ಆಯ್ತಂತೆ. ಜಗಳದಲ್ಲಿ ಮೆಟ್ಲಿಂದ ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬಿದ್ದಂತೆ. ಬಿದ್ದು ಫೋರ್ಸಿಗೆ ಕೈಕಾಲು ಸ್ವಾಧೀನ ಕಳ್ಕೊಂಡಂತೆ. ಯಾಕೆ ಜಗಳ ಆಯಿತು ಅಂತ ಗೊತ್ತಾಯ್ತಾ? ಇಲ್ಲ, ಅಕ್ಕಪಕ್ಕ ಮನೆಯವರಿಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಹಾಂ, ಜೇಡಿ ಮನೆ ಕೆಲಸದವ್ರನ್ನ ಮೀಟ್ ಮಾಡಿದರೆ ಗೊತ್ತಾಗಿರೋದು. ನೆಕ್ಸ್ಟ್ ಟಾರ್ಗೆಟ್ ಅವರೇ. ಜ್ಯೋತಿ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಗೊತ್ತಾಯ್ತು. ಏನು? ಜ್ಯೋತಿ ಕ್ಲಾಸ್ ಟೀಚರ್ನ ಮೀಟ್ ಮಾಡಿದೆ. ಅವ್ರು ಹೇಳಿದ್ರು ಜ್ಯೋತಿ ಹಿಸ್ಟ್ರಿ ಪೇಪರಲ್ಲಿ ಏನೇನೋ ಬರೆದಿದ್ದಂತೆ. ಹಿಸ್ಟ್ರಿ ಪೇಪರಾ? ನಾನು ಅದನ್ನು ನೋಡಬೇಕಲ್ಲ. ಸ್ಟೇಷನ್ಗೆ ಹೋಗಿ ಹಿಂಗೆ ಸ್ವಲ್ಪ ಹಾಗೆ ಮಾಡ್ತೀನಿ. ಕರುಣಾಳು ಆ ಬೆಳಕೆ ಹಸುಕಿರಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನ್ನು. ಪೂರ್ವದ ಸೂರ್ಯ ಬದುಕು ಕೊಟ್ಟ, ಪಶ್ಚಿಮದ ಸೂರ್ಯ ಜನ್ಮ ಕೊಟ್ಟ. ಒಪ್ಪಿಕೊಳ್ಳಲಾಗದ ನಾನು, ಅಮಾವಾಸ್ಯೆಯ ಕತ್ತಲಲ್ಲಿ ಕಳೆದು ಹೋಗಿರುವ ಬೆಳಕಿನ ಕೂಸು ನಾನು. ಈ ಸೀತೆಗೆ ಆ ಶ್ರೀರಾಮನೇ ಸರಿ, ಈ ಸೀತೆಗೆ ಆ ಶ್ರೀರಾಮನೇ ಸರಿ, ಈ ಸೀತೆಗೆ ಆ ಶ್ರೀರಾಮನೇ ಸರಿ. ಡಾಕ್ಟ್ರೇ, ಈ ಹುಡುಗಿ ತುಂಬ ಬ್ರಿಲಿಯಂಟ್ ಸ್ಟೂಡೆಂಟ್ ಅಂತ ಸ್ಕೂಲಲ್ಲಿ ಎಲ್ಲರೂ ಮಾತಾಡ್ಕೋತಾ ಇರ್ತಾರೆ. ಆದರೆ ಹಿಸ್ಟ್ರಿ ಪೇಪರಲ್ಲಿ ಮಾತ್ರ ಯಾಕೆ ಹೀಗೆ ಬರ್ತಿದ್ದಾಳೋ ಅರ್ಥ ಆಗ್ತಿಲ್ಲ. ಕರೆಕ್ಷನ್ ಮಾಡೋರಂತೂ ಇರಿಟೇಟ್ ಆಗ್ಬಿಟ್ಟಿದ್ದಾರೆ. ಕರುಣಾಳು ಬಾ ಬೆಳಕೆ. ಮೋಸ್ಟ್ಲಿ ಹುಡುಗಿಗೆ ಬೆಳಕು ಅಂದರೆ ತುಂಬ ಇಷ್ಟ ಅನಿಸುತ್ತೆ. ಅವಳ ಹೆಸರೇ ಜ್ಯೋತಿ ಅಲ್ವಾ? ಡೈರಿಯಲ್ಲಿ ಬರ್ದಿರೋ ಥರನೇ ಇಲ್ಲೂ ಬರ್ದಿದ್ದಾಳೆ, ಈ ಸೀತೆಗೆ ಆ ಶ್ರೀರಾಮನೇ ಸರಿ. ಏನೋ ಹೇಳಕ್ಕೆ ಹೊರಟಿದ್ದಾಳೆ, ಆದರೆ ನಮಗೆ ಅರ್ಥ ಆಗ್ತಿಲ್ಲ. ಏನಿರ್ಬೋದು? ರಾಮ ಸೀತೆ, ಜ್ಯೋತಿ ಲಕ್ಷ್ಮಿ, ಲಕ್ಷ್ಮಿ ಜ್ಯೋತಿ, ಜನಾರ್ದನ್ ಜೇಡಿ. ಪೂರ್ವ ಬದುಕು ಕೊಟ್ಟ, ಪಶ್ಚಿಮ ಜನ್ಮ ಕೊಟ್ಟ. ಬದುಕು ಜನ್ಮ, ಜನ್ಮ ಬದುಕು. ಏನಾಯ್ತು? ಹೇಳ್ತೀನಿ ರೀ. ಏನ್ರಿ ಇದು? ಡೇಟ್ನ ಯಾಕೆ ಸ್ಟ್ರಿಕ್ಟಾಗಿ ಬರೀತೀರಾ? ನೀವಾದ್ರೂ ಹೇಳೋದು ಬೇಡವಾ? ಸಾರಿ ಸರ್. ಹಾಂ, ಹೇಳಿ ಪ್ರತಿಬೇಕಾ? ಅಜಯ್, ಅರ್ಜೆಂಟಾಗಿ ಒಂದು ವಿಷಯ ತಿಳ್ಕೊಬೇಕಿತ್ತು. ಯಾವ ವಿಷಯ? ಜ್ಯೋತಿ ಅವ್ರ ಅಮ್ಮನ ಹೆಸರು. ಅವತ್ತು ಹೇಳಿದ್ನಲ್ಲ ಅಕ್ಕ, ಲಕ್ಷ್ಮಿ ಅಂತ. ಲಕ್ಷ್ಮೀ ಜನಾರ್ದನ್ ಅಂತ ನನಗೂ ಗೊತ್ತು,
ಆದರೆ ಪೂರ್ತಿ ಹೆಸರು ಬೇರೆ ಏನಾದರೂ ಇದೆಯಾ ಅಂತ ಡೌಟ್ ಬರ್ತಿದೆ. ನೀನೊಂದು ಸತಿ ಅವ್ರ ಬ್ಯಾಂಕ್ ಡಾಕ್ಯುಮೆಂಟ್ಸ್, ಆಧಾರ್ ಕಾರ್ಡ್, ಎಲೆಕ್ಷನ್ ಕಾರ್ಡ್ ಅಥವಾ ಕಾಲೇಜ್ ಸರ್ಟಿಫಿಕೇಟ್ಸ್ ಚೆಕ್ ಮಾಡ್ತೀಯಾ? ಸರಿ ಅಕ್ಕ, ತಿಳ್ಕೊಂಡು ಫೋನ್ ಮಾಡ್ತೀನಿ. ಸರಿ. ನಾಪತ್ತೆ ಆಗಿದ್ದಾಳಲ್ಲ ಜ್ಯೋತಿ, ಅವ್ರ ಕಾಲೇಜ್ಗೆ ಹೋಗಿ ರೆಕಾರ್ಡ್ಸಲ್ಲಿ ಅವ್ರ ತಾಯಿ ಪೂರ್ತಿ ಹೆಸರು ಏನಿದೆ ಅಂತ ತಿಳ್ಕೊಂಬನ್ನಿ. ಹಾಗೆ JD ಅವ್ರ ಎಲೆಕ್ಷನ್ ಕಾರ್ಡು, ಆಧಾರ್ ಕಾರ್ಡು ಎರಡೂ ಟ್ರ್ಯಾಕ್ ಮಾಡಿ. ಅಲ್ಲ ಸರ್, ಅವ್ರ ತಾಯಿ ಪೂರ್ತಿ ಹೆಸರು ಲಕ್ಷ್ಮೀ ಜನಾರ್ದನ್ ಅಲ್ವ ಸರ್? ಅದರಲ್ಲಿ ತಿಳ್ಕೊಳ್ಳೋದೇನಿದೆ ಸರ್? ಆ ಹುಡುಗಿ ಕೇಸ್ಗೂ ಅವ್ರ ತಾಯಿ ಫುಲ್ ಹೆಸರಿಗೂ ಏನು ಸರ್ ಲಿಂಕು? ಹೋಗ್ತೀರಾ? ಸಾರಿ ಸರ್.